ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಾವಿವತ್ತು ಒಂದು ಹೊಸ ಲೆಜೆಂಡ್ ಜೊತೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀವಿ. ಗಾಡಿ ಹೆಸರು ಬಂದುಬಿಟ್ಟು ನಿಮ್ಗೆಲ್ಲರಿಗೂ ಗೊತ್ತಿರ್ತೈತಿ, ಬಜಾಜ್ ಪಲ್ಸರ್ 220F ಅಂತೇಳಿ. ಸೊ ಈ ಗಾಡಿ ಮೊದಲ ಎಷ್ಟೋ ಹುಡುಗರ ಡ್ರೀಮ್ ಬೈಕ್ ಆಗಿತ್ತು, ಇನ್ನೂ ಕೂಡ ಎಷ್ಟೋ ಹುಡುಗರ ಡ್ರೀಮ್ ಬೈಕ್ ಐತಿ. ಸೊ ನಾವೀಗ 2026 ಮಾಡಲ್ಲ ಬಜಾಜ್ ಪಲ್ಸರ್ 220F ಹೆಂಗೈತಿ, ಡಿಸೈನ್, ಬಿಲ್ಡ್ ಕ್ವಾಲಿಟಿ, ಫೀಚರ್ಸ್ ಏನಾದರೂ ಚೇಂಜ್ ಆಗಿದಾವ, ಮೈಲೇಜ್ ಎಲ್ಲನೂ ಕೂಡ ಪೂರ್ತಿಯಾಗಿ ನೋಡೋಣ. ಸೊ ನೀವು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಮತ್ತು ಫ್ರಂಟ್ ಲುಕ್ ನೋಡತ್ರಿ ಮೊದಲು ಯಾವ ಥರ ಇತ್ತು ಸೇಮ್ ಅದೇ ಥರ ಲುಕ್ಕನ್ನ ಸಿಗ್ತೈತಿ. ಮತ್ತು ಈ ಗಾಡಿ ಒಳಗೆ ನಿಮಗೆ ಹೆಡ್ಲ್ಯಾಂಪ್ ಬಂದುಬಿಟ್ಟು ಹಲೋಜನ್ ಒಳಗೆ ಹೆಡ್ಲ್ಯಾಂಪ್ ಸಿಗ್ತಾವೆ. ಸೊ LED ಒಳಗೆ ಸಿಕ್ಕಿದ್ರೆ ಇನ್ನೂ ಕೂಡ ಚಲೋ ಆಕಿತ್ತು. ಆದರೆ ನಿಮ್ಗೆ LED ಒಳಗೆ ಏನು ಸಿಗತ್ತೈತೆ ಅಂದರೆ LED ಒಳಗೆ ಇಂಡಿಕೇಟರ್ ಸಿಗತ್ತಾವೆ, ನೀವು ನೋಡ್ಬೋದು. ಸೊ ಇಂಡಿಕೇಟರ್ ಬಂದುಬಿಟ್ಟು LED ಒಳಗೆ ಐತಿ, ಮತ್ತು ಹೆಡ್ಲ್ಯಾಂಪ್ ಬಂದುಬಿಟ್ಟು ಹಲೋಜನ್ ಒಳಗೆ ಕೊಟ್ಟಾರ. ಮತ್ತು ಅದಷ್ಟೇ ಅಲ್ಲ, ನಿಮ್ಗೆ ಇದ್ರೊಳಗೆ ಪ್ರೊಜೆಕ್ಟರ್ ಲ್ಯಾಂಪ್ ಕೂಡ ಸಿಗ್ತೈತಿ. ಇದು ನೀವೇನಾದರೂ ಫಾಗ್ ಏರಿಯಾ ಒಳಗೆ ಜಾಸ್ತಿ ಏನಾದರೂ ಶಾರ್ಪ್ ಇದು ಬೇಕಾಗಿತ್ತಂದ್ರೆ ಸೊ ನೀವು ಪ್ರೊಜೆಕ್ಟರ್ ಲ್ಯಾಂಪ್ ಕೂಡ ಚಲೋ ಮಾಡ್ಕೊಂಡು ಹೋಗ್ಬೋದು. ಮತ್ತು ಅದೇ ಥರ ನೀವು ವಿಂಡ್ಶೀಲ್ಡ್ ನೋಡ್ಬೋದು, ಇಲ್ಲಿಂದ ಇಲ್ಲಿ ಮಟ್ಟ ವಿಂಡ್ಶೀಲ್ಡ್ ಐತಿ. ಸೊ ಸ್ಪೀಡ್ ಏನಾದರೂ ಹೊಂಟ ಏರೋಡೈನಾಮಿಕ್ಸ್ ಚಲೋತೆಗೆ ವರ್ಕ್ ಆಕೈತಿ. ಮಗ ಇಲ್ಲೇ ಎರಡು ಮಿರರ್ಸ್ ಬರ್ತಾವೆ. ಸೊ ಈಗ ಮೌಂಟ್ ಆಗಿಲ್ಲ, ಹೊಸ ಗಾಡಿನ ತೊಗೊಂಬಂದು ರಿವ್ಯೂ ಮಾಡತ್ತೀನಿ ನಿಮ್ಗೆ. ಇನ್ನು ಫ್ರಂಟ್ ಬಗ್ಗೆ ನೋಡೋದಾದ್ರೆ ನಿಮ್ಗೆ ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರ್ತಾವೆ, ನೋಡ್ಬೋದು ನೀವು. ಒಂದು ಸ್ವಲ್ಪ ತಿಕ್ಕಾಗಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನ ಕೊಟ್ಟಾರೆ. ಮತ್ತು ಈ ಗಾಡಿ ಒಳಗೆ ಬಂದುಬಿಟ್ಟು ನಿಮ್ಗೆ ಡ್ಯುವೆಲ್ ಚಾನಲ್ ABS ಬ್ರೇಕಿಂಗ್ ಸಿಸ್ಟಮ್ ಕೂಡ ಐತಿ. ಇನ್ನು ಫ್ರಂಟ್ ಟೈರ್ ಬಗ್ಗೆ ನೋಡೋದಾದ್ರೆ ಫ್ರಂಟ್ ಬಂದುಬಿಟ್ಟು ನಿಮ್ಗೆ 90/90 ಸೆಕ್ಷನ್ 17 ಇಂಚ್ ಅಲಾವಿಲ್ಸ್ ಇರ್ತಾವೆ. ಸೊ ಅಲಾವಿಲ್ಸ್ ಬಂದುಬಿಟ್ಟು ನಮಗೆ ಈ ಥರ ಒಂದು ಅಲಾವಿಲ್ ಸಿಗ್ತಾವೆ. ಸೊ ಅಲಾವಿಲ್ಸ್ ಮೇಲೆ ನಮ್ಗೆ ಸ್ಟಿಕರಿಂಗ್ ಕೂಡ ಮಾಡಿದ್ದಾರೆ. ಸೊ ಇನ್ನಷ್ಟು ಲುಕ್ ಎನ್ಹಾನ್ಸ್ ಆಗಲಿ ಅಂತೇಳಿ. ಇನ್ನು ಡೋಮ್ ಮೇಲೆ ನೀವು ನೋಡ್ಬೋದು ಬ್ಲೂ ಮತ್ತು ಸಿಲ್ವರ್ ಕಲರ್ ಇರುವಂಥ ಸ್ಟಿಕರಿಂಗ್ ಕೂಡ ಮಾಡಿದ್ದಾರೆ. ಅದನ್ನು ನೀವು ಯಾವ ಕಲರ್ ಒಳಗೆ ಚೂಸ್ ಮಾಡ್ತೀರಿ ಆ ಥರ ಒಂದು ಸ್ಟಿಕರಿಂಗ್ ಇರ್ತೈತಿ. ಸೊ ಇಲ್ಲಿ ಬ್ಲೂ, ಸಿಲ್ವರ್ ಮತ್ತು ಒಂಥರ ಕಾರ್ಬನ್ ಫೈಬರ್ದು ಎಲ್ಲ ಕಡೆಗೆ ಇದು ಈ ಕಡೆಗೆ ಸ್ಟಿಕರಿಂಗ್ ಮಾಡಿದ್ದಾರೆ. ಸೊ ಇದು ಬಲ್ಕಿಯಾಗಿ ಕಾಣಲಿ ಅಂತೇಳಿ ಟ್ಯಾಂಕ್ ಇಲ್ಲಿಂದ ಇಲ್ಲಿ ತನಕ ನಿಮ್ಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದು ಫ್ರಂಟ್ ಡೋಮ್ ಥರ ನಮ್ಗೆ ಒಂದು ಡೋಮಿಂದನೇ ಇಲ್ಲಿಂದ ಇಲ್ಲಿ ಮಟ್ಟ ಎಕ್ಸ್ಟೆಂಡ್ ಮಾಡ್ಕೊಂಡು ಬಂದಾರೆ. ಸೊ ಇದು ಬಂದುಬಿಟ್ಟು ಫುಲ್ಲಿ ಫೈಬರ್ದ ಬಾಡಿ ಸಿಗ್ತೈತಿ ನಿಮ್ಗೆ. ಮತ್ತು ಇಲ್ಲಿ ಬಂದುಬಿಟ್ಟು ನಿಮ್ಗೆ ಪಲ್ಸರ್ ಅಂತ ಬ್ಯಾಡ್ಜಿಂಗ್ ಕೂಡ ಸಿಗ್ತೈತಿ 3D ಒಳಗೆ. ಸೊ ಈ ಟ್ಯಾಂಕ್ ಬಂದುಬಿಟ್ಟು ನಿಮ್ಗೆ ಇಲ್ಲಿ ಮೆಟಾಲಿಕ್ ಒಳಗೆ ಸಿಗ್ತೈತಿ, ಇದು ಫೈಬರ್ ಒಳಗೆ ಸಿಗ್ತೈತಿ. ಇನ್ನು ಮೇನ್ ಆಗಿ ಗಾಡಿ ಹಾರ್ಟ್ ಅಂದರೆ ಎಂಜಿನ್ ಬಗ್ಗೆ ಮಾತಾಡಿದ್ರೆ ಈ ಗಾಡಿ ಒಳಗೆ ನಿಮ್ಗೆ 220cc ಸಿಂಗಲ್ ಸಿಲಿಂಡರ್ ಟೂ ವಾಲ್ವ್ ಆಯಿಲ್ ಕೂಲ್ಡ್ ಎಂಜಿನ್ ಸಿಗ್ತೈತಿ. ಇದು ಬಂದುಬಿಟ್ಟು ನಿಮ್ಗೆ 20 bhp ಪವರ್ ಮತ್ತು 18.55 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡ್ತೈತಿ. ಸೊ ನಿಮ್ಗೆ ಪವರ್ ಬಂದುಬಿಟ್ಟು ಹೆವಿ ಸಿಗ್ತೈತೆ ಅಂತಲೇ ಹೇಳ್ಬೋದು. ಸೊ ನೋಡೋಕೆ ನಿಮ್ಗೆ ಓಪನ್ ನೆಕೆಡ್ ಎಂಜಿನ ಸಿಗ್ತೈತಿ ಈ ಗಾಡಿ ಒಳಗೆ. ಬಜಾಜ್ದವ್ರದ್ದು ಸ್ಟಿಕರಿಂಗ್ ಕೂಡ ಮಾಡಿದ್ದಾರೆ. ಸೊ ನೋಡತ್ತಿರ್ಬೋದು ಈ ಥರ ಒಂದು ಬ್ಲ್ಯಾಕ್ ಕಲರ್ ಒಳಗೆ ಓಪನ್ ನೆಕೆಡ್ ಎಂಜಿನ್ ಆಯಿಲ್ ಕೋಲ್ಡ್ ಎಂಜಿನ್ ಸಿಗ್ತೈತಿ. ಅದಷ್ಟಲ್ಲ, ಇಲ್ಲಿ ಎಂಜಿನ್ ಗಾರ್ಡ್ ಕೂಡ ಸಿಗ್ತೈತಿ, ಇದು ಫೈಬರ್ ಒಳಗೆ ಐತಿ. ಮತ್ತು ಅದನ್ನ ಒಂಥರ ಲುಕ್ ಮಾಡೋಕೆ ಈ ಥರ ಒಂದು ಶಾರ್ಪ್ ಎಡ್ಜ್ ಲುಕ್ನ ಕೊಟ್ಟಾರೆ. ಅದಕ್ಕೂ ಕೂಡ ಬ್ಯಾಡ್ಜಿಂಗ್ ಕೂಡ ಮಾಡಿದ್ದಾರೆ, ಅಂದರೆ ಸ್ಟಿಕರಿಂಗ್ ಮಾಡಿದ್ದಾರೆ. ಬ್ಲೂ, ಸಿಲ್ವರ್ ಕಲರ್ ಹೋಗೆಲ್ಲ ಈ ಥರ ಒಂದು ಸ್ಟಿಕರಿಂಗ್ ಕೂಡ ಮಾಡಿದ್ದಾರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಇನ್ನು ಇಲ್ಲಿ ಏನು ನೋಡೋದ್ರಿ, ಇದು ಫ್ರಂಟ್ ಪುಟ್ರೆಸ್ಟ್ ನಿಮ್ಗೆ ಇಲ್ಲಿ ಸಿಗ್ತಿತ್ತು ಬೇರೆ ಗಾಡಿಗಳಿಗೆ, ಇದ್ರೊಳಗೆ ಇಲ್ಲಿ ಸಿಗ್ತೈತಿ. ಒಂಥರ ಸ್ಪೋರ್ಟ್ಸ್ ಗಾಡಿ ಓಡಿಸೋತ್ರನೂ ಫೀಲ್ ಆಕೈತಿ ನಿಮ್ಗೆ. ಇಲ್ಲಿ ಕಾಲಿಟ್ಕೊಂಡು ಓಡಿಸುವಾಗ ಇದು ಕೂಡ ಅಡ್ಜಸ್ಟೇಬಲ್ ಪುಟ್ರೆಸ್ಟ್ ಆಗಿರ್ತೈತಿ. ಇಲ್ಲಿ ಬಂದುಬಿಟ್ಟು ನಮ್ಗೆ ರಿಯರ್ ಬ್ರೇಕ್ ಲಿವರ್ ಅಲ್ಯೂಮಿನಿಯಂ ಒಳಗೆ ರಿಯರ್ ಬ್ರೇಕ್ ಲಿವರ್ನ ಕೊಟ್ಟಾರೆ. ಮತ್ತು ನಿಮ್ಮ ಕಾಲು ಎಂಜಿನ್ ಹತ್ತಬಾರ್ದು ಅಂತೇಳಿ ಈ ಥರ ಒಂದು ಗಾರ್ಡ್ ಕೂಡ ಕೊಟ್ಟಾರೆ ನಮ್ಗೆ. ಮತ್ತು ಇಲ್ಲಿ ನೋಡ್ಬೋದು ನೀವು ಪಿಲ್ಲನ್ ಪುಟ್ರೆಸ್ಟ್, ಇದು ಕೂಡ ಅಡ್ಜಸ್ಟೇಬಲ್ ಆಗೈತಿ. ಮತ್ತು ಹಿಂದೆ ಸಸ್ಪೆನ್ಷನ್ ಬಗ್ಗೆ ನೋಡೋದಾದ್ರೆ ಈ ಗಾಡಿ ಒಳಗೆ ನಿಮ್ಗೆ 5 ಸ್ಟೆಪ್ ಅಡ್ಜಸ್ಟೇಬಲ್ ನೈಟ್ರಾಕ್ ಸಸ್ಪೆನ್ಷನ್ ಕೊಟ್ಟಾರೆ. ಸೊ ಯಾವ ಥರ ನಿಮ್ಗೆ ಫ್ಲಾಂಟಿನ ಒಳಗೆ ನೈಟ್ರಾಕ್ ಸಸ್ಪೆನ್ಷನ್ ಸಿಗ್ತಿತ್ತು ಅದೇ ಥರ ಒಂದು ನೈಟ್ರಾಕ್ ಸಸ್ಪೆನ್ಷನ್ ಕೊಟ್ಟಾರೆ. ಇದು ಕೂಡ ನಿಮ್ಗೆ ದಡಿಕೆ ಒಳಗೆ ಸ್ಮೂತಾಗಿ ಫೀಲ್ ಕೊಡ್ತೈತಿ. ಮತ್ತು ಈ ಗಾಡಿ ಒಳಗೆ ಹಿಂದಿನ ಟೈರ್ ಬಗ್ಗೆ ನೋಡ್ಬೋದು, ಹಿಂದಿನ ಟೈರ್ ಕೂಡ ನಿಮ್ಗೆ ವೈಡಾಗಿ ಸಿಗ್ತೈತಿ. ಈ ಗಾಡಿ ಒಳಗೆ 120/80 ಸೆಕ್ಷನ್ ಟೈರ್ ಮತ್ತು 17 ಇಂಚ್ ಅಲಾವೀಲ್ಸ್ ಸಿಗ್ತೈತಿ. ಮತ್ತು ಎರಡು ಕೂಡ ನಿಮ್ಗೆ ಟ್ಯೂಬ್ಲೆಸ್ ಟೈರ್ ಆಗಿರ್ತಾವೆ. ಸೊ ಇದೇನು ಟೈರ್ ನೋಡತ್ತಾರಲ್ಲ, ಇದರಿಂದ ನೀವು ಸ್ಲೈಟಾಗಿ ಆಫ್ ರೋಡ್ ಕೂಡ ಮಾಡ್ಬೋದು, ಆ ಥರ ಒಂದು ಟೈರ್ಸನ್ನು ಕೊಟ್ಟಾರೆ. ಮತ್ತು ಈ ಗಾಡಿ ಡಿಸ್ ಬ್ರೇಕ್ ಬಗ್ಗೆ ನೋಡೋದಾದ್ರೆ ಇದ್ರೊಳಗೆ ನಿಮ್ಗೆ ಹಿಂದೆ ಬಂದುಬಿಟ್ಟು 230 mm ಡಿಸ್ ಬ್ರೇಕ್ ಸಿಗ್ತೈತಿ. ಇನ್ನು ಮಫ್ಲರ್ ನೋಡೋಕೆ ನಮ್ಗೆ ಒಂದು ಈ ಥರ ಮಫ್ಲರ್ ಸಿಗ್ತೈತಿ. ಇದು ಬಂದುಬಿಟ್ಟು ಫುಲ್ಲಿ ಬ್ಲ್ಯಾಕ್ ಕಲರ್ ಒಳಗೆ ಮಫ್ಲರ್ ಐತಿ. ಮತ್ತು ಮಫ್ಲರಿಗೆ ಕವರ್ ಆಗಿ ಒಂಥರ ಸ್ಟೀಲಿದ್ದ ಕವರ್ ಕೊಟ್ಟಾರೆ, ಇದು ಕೂಡ ಬ್ಲ್ಯಾಕ್ ಕಲರ್ ಐತಿ. ಸೊ ಈ ಥರ ಒಂದು ಮಫ್ಲರ್ ಸಿಗ್ತೈತೆ ನಮ್ಗೆ. ಸೊ ಇಲ್ಲಿ ಹಿಂದೆ ನೋಡೋತ್ರ ಬಂದು ನಮ್ಗೆ ಹಿಂದೆ ಈ ಥರ ರೌಂಡಾಗಿ ಒಂದೇನಿದು ಬಾಟಲ್ ನಿಲ್ಸಿದಾರೆ. ಅದ್ರ ಕ್ಯಾಪ್ ಬಂದುಬಿಟ್ಟು ಈ ಥರ ಒಂದು ಡಿಫ್ರೆಂಟ್ ಆಗೈತಿ. ಆ ಥರ ಒಂದು ಮಫ್ಲರ್ನ ಕೊಟ್ಟಾರೆ ನಮ್ಗೆ ಈ ಗಾಡಿ ಒಳಗೆ. ಮತ್ತು ಇಲ್ಲಿ ಪಿಲ್ಲನ್ ಸೀಟ್ ಕೆಳಗೆ ನಮ್ಗೆ 220F ಅಂತೇಳಿ ಸ್ಟಿಕರಿಂಗ್ ಕೂಡ ಕಾಣ್ತೈತಿ. ಮುಂದೆ ನಿಮ್ಗೆ ಪಲ್ಸರ್, ಹಿಂದೆ ನಿಮ್ಗೆ 220F ಅಂತೇಳಿ ಸ್ಟಿಕರಿಂಗ್ ಮಾಡಿದ್ದಾರೆ. ಮತ್ತು ಬ್ಲೂ, ಸಿಲ್ವರ್ ಒಳಗೆಲ್ಲಾನು ಸ್ಟಿಕರಿಂಗ್ ಕೂಡ ಮಾಡಿದ್ದಾರೆ. ಇನ್ನು ಈ ಗಾಡಿ ಒಳಗೆ ರಿಯರ್ ಲುಕ್ ನೋಡೋದಾದ್ರೆ ಈ ಥರ ಒಂದು ರಿಯರ್ ಲುಕ್ ಕಾಣ್ತೈತಿ. ಹಿಂದೆ ಬಂದುಬಿಟ್ಟು ನಮ್ಗೆ LED ಟೇಲ್ ಲ್ಯಾಂಪ್ ಸಿಗ್ತೈತಿ. ಹೆಡ್ಲ್ಯಾಂಪ್ ನಮ್ಗೆ ಹಲೋಜನ್ ಒಳಗೈತಿ, ಆದರೆ ಟೇಲ್ ಲ್ಯಾಂಪ್ ಬಂದುಬಿಟ್ಟು LED ಒಳಗೈತಿ. ಮತ್ತು ಈ ಗಾಡಿ ಒಳಗೆ ನಿಮ್ಗೆ ಮೊದಲು ಹೇಳಿದಂಗೆ
LED ಇಂಡಿಕೇಟರ್ಸ್ ಕೂಡ ಅದಾವೆ, ಎಷ್ಟು ಬ್ರೈಟ್ ಅದಾವೆ ಅಂತೇಳಿ ನೋಡ್ಬೋದು ನೀವು. ಮತ್ತು ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ರಿಫ್ಲೆಕ್ಟರ್, ಇಲ್ಲಿ ಒಂದು ನಂಬರ್ ಪ್ಲೇಟ್ ಕುಂದಿರ್ಸ್ಕೋಬೋದು. ಮತ್ತು ಈ ಥರ ನಮ್ಗೆ ಒಂದು ಮಡ್ಗಾಡ ಸಿಗ್ತೈತಿ. ನಾ ಹಿಂದೆ ನೋಡೋದಾದ್ರೆ ನಿಮ್ಗೆ ಶಾರ್ಪ್ ಎಡ್ಜ್ ಲುಕ್ ಅಂತೈತಿ. ಇಲ್ಲಿ ಬಂದ್ಬಿಟ್ಟು ಎರಡು ಗ್ರ್ಯಾಬ್ ರೈಲ್ಸ್ ಅದಾವೆ, ಈಚೆ ಕಡೆ ಒಂದು ಫುಲ್ಲಿ ಮೆಟಾಲಿಕ್ ಗ್ರ್ಯಾಬ್ ರೈಲ್ಸ್ ಅದಾವೆ. ಇನ್ನು ಸೀಟ್ ಬಗ್ಗೆ ನೋಡೋದಾದ್ರೆ ಸೀಟ್ ನನಗೆ ಅನ್ಸಿದಂಗೆ ಹೆವಿ ಕಂಫರ್ಟೇಬಲ್ ಸೀಟ್ ಅದಾವೆ, NSಗಿಂತನೂ ಕಂಫರ್ಟೇಬಲ್ ಸೀಟ್ ಅದಾವೆ. ಸೊ ನೀವು ಲಾಂಗ್ ರೈಡ್ ಎಲ್ಲ ತೊಗೊಂಡು ಹೊಂಟ್ರೆ ಕಂಫರ್ಟೇಬಲ್ ಅನಿಸ್ತೈತಿ. ನಾವು ಕೂಡ ರೈಡ್ ಮಾಡಿ ನೋಡೋಣ ಹಿಂದಾಗಡೆ. ಇನ್ನು ಈ ಸೈಡ್ ನೋಡೋದಾದ್ರೆ ನಮ್ಗೆ ಒಂದು ಸಾರಿ ಗಾರ್ಡ್ ಕೂಡ ಬರ್ತೈತಿ. ಮತ್ತು ಇದಕ್ಕೆ ಇಲ್ಲಿ ಬೇರೆ ಥರ ಒಂದು ಮೌಂಟ್ ಮಾಡಿ ಕೊಡ್ತಾರೆ ಕಾಲಿಟ್ಟು ಹತ್ತವಂಗೆ. ಸೊ ಈಗ ಶೋರೂಮ್ ಗಾಡಿ ತೊಗೊಂಬಂದಿರೋದು ಅವನಿನ್ನೂ ಮೌಂಟ್ ಮಾಡಿಲ್ಲ, ಇಲ್ಲೇ ಅದಾವೆ. ಸೊ ಈಚೆ ಕಡೆ ಕೂಡ ನಮ್ಗೊಂದು ಅಡ್ಜಸ್ಟೇಬಲ್ ಪುಲ್ ಆ್ಯಂಡ್ ಪುಟ್ರೆಸ್ಟ್ ಮತ್ತು ಸಾರಿ ಗಾರ್ಡ್ ಎರಡು ಕೂಡ ಸಿಗ್ತೈತಿ. ಮತ್ತು ಚೈನ್ ನೋಡ್ಬೋದು ನೀವು, ಒಂದು ಓಪನ್ ಚೈನ್ ಸಿಗ್ತೈತಿ ನಿಮ್ಗೆ. ಈ ಥರ ಅಂದ ಓಪನ್ ಆಗಿರುವಂಥ ಚೈನ್ ಕೊಟ್ಟಾರೆ. ಮತ್ತು ಮ್ಯಾಲೆ ಅಷ್ಟೇ ನಿಮ್ಗೆ ಸ್ವಲ್ಪ ಫೈಬರ್ದು ಕವರ್ ಕೊಟ್ಟಾರೆ ಚೈನ್. ಮತ್ತು ಈ ಗಾಡಿ ಒಳಗೆ ನಿಮ್ಗೆ 5 ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್ ಸಿಗ್ತೈತಿ, ಎಲ್ಲರಿಗೂ ಗೊತ್ತೇ ಇರ್ತೈತಿ. ಮತ್ತು ಅಲ್ಯೂಮಿನಿಯಮ್ ಗೇರ್ ಲಿವರ ಕೊಟ್ಟಾರೆ. ಸೊ ಈ ಥರ ನೋಡೋಕೆ ನಮ್ಗೆ ಲೆಫ್ಟ್ ಸೈಡಿಂದ ಎಂಜಿನ ಕಾಣ್ತೈತಿ. ಇಲ್ಲೂ ಕೂಡ ನಮ್ಗೆ ಬಜಾಜಿಂದ ಸ್ಟಿಕರಿಂಗ್ ಕೂಡ ಮಾಡಿದ್ದಾರೆ. ಮತ್ತು ಈ ಗಾಡಿ ಒಳಗೆ ನಿಮ್ಗೆ ಸಿಂಗಲ್ ಹಾರ್ನ್ ಸಿಗ್ತೈತಿ, ಸಿಂಗಲ್ ಅಲ್ಲ ಡ್ಯುವಲ್ ಹಾರ್ನ್ ಸಿಗ್ತಾವೆ. ಇಲ್ಲಿ ಒಂದು ಐತಿ, ಆಚೆ ಕಡೆ ಒಂದು ಐತಿ, ಡ್ಯುವಲ್ ಹಾರ್ನ್ ಸಿಗ್ತಾವೆ. ಹಾರ್ನ್ ಗೀರ್ ಹೊಡೆದ್ರೆ ಮುಂದಿದ್ದವ್ರು ಕಿವಿನ ಮರಂತಾವೆ, ಆ ಥರ ಒಂದು ಡ್ಯುವಲ್ ಹಾರ್ನ್ ಕೊಟ್ಟಾರೆ. ಮತ್ತು ಈ ಗಾಡಿ ಒಳಗೆ ನಿಮ್ಗೆ ಸೈಡ್ ಸ್ಟ್ಯಾಂಡ್ ಮತ್ತು ಡಬಲ್ ಸ್ಟ್ಯಾಂಡ್ ಎರಡೂ ಕೂಡ ಸಿಗ್ತಾವೆ. ಮತ್ತು ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಕೂಡ ಸಿಗ್ತೈತಿ. ಸೊ ಸ್ಟ್ಯಾಂಡ್ ಬಂದುಬಿಟ್ಟು ನಿಮಗೆ ದೊಡ್ಡದಾಗಿ ಒಂದು ಸ್ಟ್ಯಾಂಡನ್ನು ಕೊಟ್ಟಾರೆ, ಸೈಡ್ ಸ್ಟ್ಯಾಂಡ್. ಮತ್ತು ಈ ಟ್ಯಾಂಕ್ ಬಗ್ಗೆ ಮಾತಾಡೋದಂದ್ರೆ ಈ ಗಾಡಿ ಒಳಗೆ ನಿಮ್ಗೆ ಫುಲ್ಲಿ ಮೆಟಾಲಿಕ್ ಇರುವಂಥ 15 ಲೀಟ್ರ್ ಫ್ಯೂಲ್ ಟ್ಯಾಂಕ್ ಸಿಗ್ತೈತಿ. ಸೊ ಟ್ಯಾಂಕ್ ಲೀಟರ್ ಕೆಪಾಸಿಟಿ ಜಾಸ್ತಿ ಐತೆ ಅಂತ ಹೇಳ್ಬೋದು. ಅದಷ್ಟೇ ಅಲ್ಲ, ಈ ಗಾಡಿ ನಿಮ್ಗೆ E20 ಫ್ಯೂಲ್ ಕೂಡ ಸಪೋರ್ಟ್ ಮಾಡ್ತೈತಿ. ಮತ್ತು ನಿಮ್ಗೆ ಟ್ಯಾಂಕ್ ಕ್ಯಾಪ್ ಬಂದುಬಿಟ್ಟು ಈ ಥರ ಒಂದು ಟ್ಯಾಂಕ್ ಕ್ಯಾಪ್ ಸಿಗ್ತೈತಿ. ಮತ್ತು ಈ ಬಜಾಜ್ ಟ್ಯಾಂಕ್ ಒಳಗಿರುವಂಥ ಇನ್ನೊಂದು ಮೇನ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಈ ಗಾಡಿ ಏನರ ನೀವು ಸಡನ್ನಾಗಿ ಬ್ರೇಕಿಂಗ್ ಹಿಡಿದ್ರೆ ಬೀಚ್ ಬಾಯಾಗಿ ಬರ್ತಾವೆ, ಅದೊಂದು ಪ್ರಾಬ್ಲಮ್ ನಿಮ್ಗೆ. ಮತ್ತು ಇಲ್ಲಿ ನಿಮ್ಗೆ ಒಂದು ಟ್ಯಾಂಕ್ ಪ್ಯಾಡ್ ಕೂಡ ಕೊಟ್ಟಾರೆ ಸೇಫ್ಟಿ ಸಂಬಂಧ. ಲೈಫಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫಲ್ಲಿ ಥರ್ಡ್ ಇಂಪಾರ್ಟೆಂಟು. ಇನ್ನು ಗಾಡಿ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಬಗ್ಗೆ ನೋಡೋದ್ರೆ ಈ ಗಾಡಿ ಒಳಗೆ ನಿಮ್ಗೆ LCD ಕಲರ್ ಡಿಸ್ಪ್ಲೇ ಬರ್ತೈತಿ ವಿತ್ ಬ್ರೈಟ್ನೆಸ್ ಕಂಟ್ರೋಲ್. ಸೊ ಈ ಥರ ಒಂದು ಫೇಸ್ ಸ್ಕ್ರೀನ್ ಆನ್ ಆಕೈತಿ ನಿಮ್ಗೆ, ಆನ್ ಮಾಡಿದ ಕೂಡಲೇ. ಸೊ ಇಲ್ಲಿ ಮ್ಯಾಲೆ ಒಂದು ಬ್ಯಾಂಗಡಿ ಕೊಟ್ಟಾರೆ, ಸ್ವಲ್ಪ ಧೂಳಾಗೈತಿ, ಇರಲಿ ನಡೀತೈತಿ. ಸೊ ಈ ಗಾಡಿ ಒಳಗೆ ನಿಮ್ಗೆ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಐತಿ. ನೀವೇನಾದರೂ ಬ್ಲೂಟೂತ್ ಕನೆಕ್ಟಿವಿಟಿ ಮಾಡ್ಕೊಂಡ್ರೆ ನಿಮ್ಗೆ ಟರ್ನ್ ಬೈ ಟರ್ನ್ ನೇವಿಗೇಷನ್, ಮೆಸೇಜ್ ಅಲರ್ಟ್, ಕಾಲ್ ಅಲರ್ಟನ್ನು ಸಿಗ್ತೈತಿ. ಮತ್ತು ಈ ಗಾಡಿ ಫುಲ್ಲಿ LCD ಡಿಸ್ಪ್ಲೇ ಆಗಿರೋದ್ರಿಂದ ಇದ್ರೊಳಗೆ ನೀವು ಏನೇನು ನೋಡ್ತೀರಿ ಎಲ್ಲ ಕೂಡ LED ಒಳಗೆ ಸಿಗ್ತೈತಿ. ಸೊ ಡಿಜಿಟಲ್ ಒಳಗೆ ಸಿಗ್ತೈತಿ. ಇಲ್ಲಿ ಬಂದುಬಿಟ್ಟು ನಿಮ್ಗೆ ಕಿಲೋಮೀಟ್ರ್ ಅಂದರೆ ಸ್ಪೀಡೋಮೀಟ್ರ್ ಎಷ್ಟು ಸ್ಪೀಡ್ ಹೊಂಟೈತೆ ಅಂತೇಳಿ. ಸೊ ಇಲ್ಲಿ ಬಂದುಬಿಟ್ಟು ನಿಮ್ಗೆ RPM ಇಂಡಿಕೇಟ್ರ್, ರೀಫ್ಯೂಲ್ ಇಂಡಿಕೇಟ್ರ್, ಲೋ ಫ್ಯೂಲ್ ಇಂಡಿಕೇಟ್ರ್, ಓಡೋಮೀಟ್ರ್, ಟ್ರಿಪ್ ಅಡ್ವೈಸರ್. ಸೊ ಎಲ್ಲ ಕೂಡ ನಿಮ್ಗೆ ಡಿಜಿಟಲ್ ಒಳಗೆ ಬರ್ತೈತಿ. ಇಲ್ಲಿ ನೋಡತ್ತಿರ್ಬೋದು ನಾವು ಎಷ್ಟೆಷ್ಟು ಟ್ರಿಪ್ A, ಟ್ರಿಪ್ B ಎಲ್ಲನೂ ಸಿಗ್ತೈತಿ. ವಾರ್ನಿಂಗ್ ನೀವು ಸೆಟ್ಟಿಂಗ್ ಕೂಡ ಮಾಡ್ಕೋಬೋದು, ಬ್ರೈಟ್ನೆಸ್ ಏನಾದರೂ ಕಂಟ್ರೋಲ್ ಇತ್ತಂದ್ರೆ. ಮತ್ತು ABS ಆನ್ ಐತಿಲ್ಲ ಅದು ತೋರಿಸ್ತೈತಿ. ಮತ್ತು ಮಾಲ್ ಫಂಕ್ಷನ್ ಇಂಡಿಕೇಟ್ರ್, ಮತ್ತು ಹೈ ಬೀಮ್, ಲೋ ಬೀಮ್ ಇಂಡಿಕೇಟ್ರ್, ಸೊ ಇಂಜಿನ್ ಆಯಿಲ್ ಇಂಡಿಕೇಟ್ರ್ ಎಲ್ಲನೂ ಕೂಡ ನಿಮ್ಗೆ ಡಿಜಿಟಲ್ ಒಳಗೆ ಸಿಗ್ತೈತಿ. ಅದಷ್ಟೇ ಅಲ್ಲ, ನೀವು ಇಂಡಿಕೇಟ್ರ್ ಹಾಕಿದ್ರೆ ಸೊ ಸೈಡ್ ಇಂಡಿಕೇಟ್ರ್ ಕೂಡ ತೋರಿಸ್ತೈತಿ. ಮತ್ತು ಈ ಗಾಡಿ ಒಳಗೆ ನನಗೇನು ಕಾಣಿಸತ್ತಿಲ್ಲ ಅಂದರೆ ಸ್ವಿಚ್ ಗೇರ್ ಇಂಡಿಕೇಟರ್ ತೋರ್ಸತ್ತಿಲ್ಲ. ಸೊ ನೀವು ಎಷ್ಟನೇ ಗೇರ್ ಒಳಗೆ ಅದರಂತೆ ನಿಮ್ಗೆ ತೋರ್ಸತ್ತಿಲ್ಲ. ಅದಷ್ಟೇ ಅಲ್ಲ, ನಿಮ್ಗೆ ಟೈಮ್ ಕೂಡ ತೋರಿಸ್ತೈತಿ. ಸೈಡ್ ಸ್ಟ್ಯಾಂಡ್ ಇತ್ತಂದ್ರೆ ಸೈಡ್ ಸ್ಟ್ಯಾಂಡ್ ಕೂಡ ತೋರಿಸ್ತೈತಿ. ಮತ್ತು ನ್ಯೂಟ್ರಲ್ ಒಳಗೆ ಏನಾರ ಇತ್ತಂದ್ರೆ ಇಲ್ಲೊಂದು N ಅಂತ ಸಿಗ್ನಲ್ ಬರ್ತೈತಿ. ಸೊ ನ್ಯೂಟ್ರಲ್ ಇಂಡಿಕೇಟರ್ ಕೂಡ ತೋರಿಸ್ತೈತಿ. ಇಷ್ಟ ನಿಮ್ಗೆ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಒಳಗೆ ಸಿಗ್ತೈತಿ. ಮತ್ತು ಈ ಗಾಡಿ ಒಳಗೆ ನೀವು ಮೊಬೈಲ್ ಚಾರ್ಜ್ ಮಾಡ್ಕೋಬೇಕಂತಂದ್ರೆ ಸೊ ನಿಮ್ಗೆ ಇಲ್ಲಿ USB ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಾರೆ. ಸೊ ಇಗ್ನಿಷನ್ ಪಾಯಿಂಟ್ ಬಂದುಬಿಟ್ಟು ನಮ್ಗೆ ಇಲ್ಲಿ ಸಿಗ್ತೈತಿ. ಮತ್ತು ಇನ್ನು ಈ ಗಾಡಿ ಹ್ಯಾಂಡಲ್ ಬಾರ್ ನೋಡೋದಾದ್ರೆ ಲೆಫ್ಟ್ ಸೈಡಿಂದ ಸೊ ಇಲ್ಲಿ ನಮ್ಗೆ ಕ್ಲಚ್ ಲಿವರ್ ಸಿಗ್ತೈತಿ. ಇಲ್ಲಿ ನಿಮ್ಗೆ ಹೈ ಬೀಮ್, ಲೋ ಬೀಮ್ ಸೊ ಸೆಟ್ಟಿಂಗ್ ಮಾಡ್ಕೋಬೋದು ನೀವು ಆರಾಮಾಗಿ. ಇಲ್ಲಿ ನೀವು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಒಳಗೆ ಏನೈತಲ್ಲ ಅದನ್ನು ಮೋಡ್, ಸೆಟ್ಟಿಂಗ್, ಬ್ರೈಟ್ನೆಸ್ ಕಂಟ್ರೋಲ್ ಸೊ ಏನೋ ಮಾಡ್ಕೋಬೋದಿತ್ತು ಅಂದರೂ ಇದ್ರಾಗ ಆರಾಮಾಗಿ ಸೆಟ್ಟಿಂಗ್ ಮಾಡ್ಕೋಬೋದು ಈ ಬಟನ್ಲೆ. ಇಲ್ಲಿ ಬಂದುಬಿಟ್ಟು ನಿಮ್ಗೆ ಇಂಡಿಕೇಟರ್ ಬಟನ್, ಇದು ಬಂದುಬಿಟ್ಟು ಹಾರ್ನ್ ಬಟನ್. ಹಾರ್ನ್ ಅಂತೂ ಹೆವಿ ಲೌಡ್ ಆಗೈತಿ, ಯಾಕಂದ್ರೆ ಡ್ಯುವಲ್ ಹಾರ್ನ್ ಅದಾವೆ ಈ ಗಾಡಿ ಒಳಗೆ. ಸೊ ಈಚೆ ಕಡೆ ರೈಟ್ ಸೈಡ್ ನೋಡೋದ್ರೆ ನಿಮ್ಗೆ ಇಲ್ಲಿ ನಿಮ್ಗೆ ಫ್ರಂಟ್ ಬ್ರೇಕ್ ಲಿವರ್, ಇಲ್ಲಿ ಬ್ರೇಕ್ ಆಯಿಲ್ ಸಿಗ್ತೈತಿ. ಇದು ಬಂದುಬಿಟ್ಟು ಕಿಲ್ ಸ್ವಿಚ್ ಆನ್ ಆಫ್ ಮಾಡೋ ಬಟನ್. ಸೊ ಇದು ಬಂದುಬಿಟ್ಟು ನಮ್ಗೆ ಸ್ಟಾರ್ಟರ್ ಬಟನ್, ಪವರ್ ಸ್ಟಾರ್ಟ್ ಬಟನ್. ಸೊ ಪವರ್ ಸ್ಟಾರ್ಟ್ ಅಷ್ಟೇ ಸಿಗ್ತೈತಿ. 220cc ಗಾಡಿ, ಕಿಕ್ ಸ್ಟಾರ್ಟ್ ಆಲ್ಮೋಸ್ಟ್ ಕೊಡೋಂಗಿಲ್ಲ. ಸೊ ಈ ಥರ ನಮ್ಗೊಂದು ಇನ್ಸ್ಟ್ರೂಮೆಂಟ್ ಕನ್ಸೋಲು ಮತ್ತು ಹ್ಯಾಂಡಲ್ ಬಾರ್ ನೋಡೋಕೆ ಸಿಗ್ತೈತಿ. ಇನ್ನು ಈ ಗಾಡಿ ಒಳಗೆ ಅಡ್ವಾಂಟೇಜ್ ಏನಂತ ನೋಡೋದ್ರೆ ನಿಮ್ಗೆ 220cc ಪವರ್ಫುಲ್ ಎಂಜಿನ್ ಸಿಗ್ತೈತಿ. ಮತ್ತು ಹೈವೇ ಒಳಗೆ ಹೊಂಟ್ರೆ ನಿಮ್ಗೆ ಸ್ಟೆಬಿಲಿಟಿ ಭಾಳ ಅಂದ್ರೆ ಭಾಳ ಚಲೋ ಐತಿ. ಬೇಕಾದ ಗಾಡಿ ಸೈಡ್ ಹೋದ್ರೂ ಕೂಡ ನಿಮ್ಗೆ ಗಾಡಿ ಯಾವುದೂ ಕೂಡ ಅಳ್ಗಾಡೋದಾಗಲಿ ಆಗಂಗಿಲ್ಲ. ಹ್ಯಾಂಡಲಿಂಗ್ ಸ್ಟೆಬಿಲಿಟಿ ಕೂಡ ಸಖತ್ತೈತಿ ಮತ್ತು ವ್ಯಾಲ್ಯೂ ಫಾರ್ ಮನಿ ಅಂತಲೇ ಹೇಳ್ಬೋದು. ಇನ್ನು ಡಿಸ್ಅಡ್ವಾಂಟೇಜ್ ನೋಡೋ ಅಂದರೆ ಈ ಗಾಡಿ ಒಳಗೆ ನಿಮಗೆ
ಸ್ಲೈಟ್ಲಿ ನೀವೇನಾದರೂ ಹೈ ಆರ್ ಪಿ ಎಮ್ ಒಳಗೆ ಹೊಂಟಿದ್ರೆ ಸ್ವಲ್ಪ ನಿಮ್ಗೆ ವೈಬ್ರೇಷನ್ ಫೀಲ್ ಆಕೈತಿ, ಭಾಳ ಏನಲ್ಲ, ಸ್ವಲ್ಪ ವೈಬ್ರೇಷನ್ ಫೀಲ್ ಆಕೈತಿ. ಚಳಿ ಬಂದವ್ರ ಥರ ಗಡ 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 ಗಡ. ಮತ್ತು ನಿಮ್ಗೆ ಡಿಸೈನ್ ಬಂದುಬಿಟ್ಟು ಓಲ್ಡ್ ಡಿಸೈನ್, ಹಳಿ ಡಿಸೈನ್ ಐತಿ. ಮತ್ತು 5 ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್ ಐತಿ, 220 cc ಆದರೂ 6 ಸ್ಪೀಡ್ ಆಗಿದ್ರೆ ಇನ್ನೂ ಕೂಡ ಚಲೋ ಇರ್ತೈತೆ. ಸೊ ಇದಿಷ್ಟು ನಿಮ್ಗೆ ಡಿಸ್ಅಡ್ವಾಂಟೇಜಸ್ ಸಿಗ್ತಾವೆ. ಇನ್ನು ಈ ಗಾಡಿ ಒಳಗೆ ಒಂದು ಡಿಸ್ಅಡ್ವಾಂಟೇಜ್ ಐತಿ, ಅದು ಏನಂತೇಳಿ ಮುಂದೆ ಹೋಗುವಂತ ಹೇಳ್ತಾನೆ ನಿಮ್ಗೆ. ಸೊ ಗಾಡಿ ಈಗ ಒಂದು ರೌಂಡ್ ತೊಗೊಂಡು ಹೋಗೋಣ, ಕಂಫರ್ಟ್ ಹೆಂಗೈತಿ, ರೈಡ್ ಪೋಸ್ಚರ್ ಹೆಂಗೈತಿ, ಸೊ ಎಲ್ಲನೂ ಒಂದು ಸತ ನೋಡೋಣ, ಬ್ರೇಕಿಂಗ್ ಎಲ್ಲನೂ ಹೆಂಗೈತೆ ಅಂತೇಳಿ. ನಿಮ್ಗೆ ಇನಿಷಿಯಲ್ ಪಿಕಪ್ ಬಂದುಬಿಟ್ಟು ಜಾಸ್ತಿನೇ ಸಿಗ್ತೈತಿ, ಯಾಕಂದ್ರೆ 225 cc ಗಾಡಿ ಆಗಿರೋದ್ರೆ ನಿಮ್ಗೆ ಇನಿಷಿಯಲ್ ಪಿಕಪ್ ಸ್ವಲ್ಪ ಕ್ಲಾಶ್ ಬಿಟ್ಕೊಡ್ಕೊಂಡು ಆರಾಮಾಗಿ ಗಾಡಿ ಮುಂದೆ ಹೋಗ್ತೈತಿ. ಪಿಕಪ್ ಅಂತೂ ಸಖತ್ತಾಗಿ ಸಿಗ್ತೈತಿ ಇನಿಷಿಯಲ್ ಪಿಕಪ್. ಇನ್ನು ಇದ್ರ ಸಸ್ಪೆನ್ಷನ್ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಸಸ್ಪೆನ್ಷನ್ ನಾರ್ಮಲ್ ಆಗೈತಿ, ಯಾಕಂದ್ರೆ ಹಿಂದೆ ನಿಮ್ಗೆ ನೈಟ್ರಾಕ್ ಸಸ್ಪೆನ್ಷನ್ ಇರೋ ಕಾರಣದಿಂದ ಸಸ್ಪೆನ್ಷನ್ ನಾರ್ಮಲ್ ಆಗಿರೋಂಗೆ ಐತಿ. ಮತ್ತು ಇನ್ನೊಬ್ರು ಯಾರಾದರೂ ಪಿಲ್ಲನ್ ಸೀಟ್ ಒಳಗೆ ಕುಂದಿರ್ಸ್ಕೊಂಡ್ರೆ ಹಿಂದಿದ್ದವ್ರಿಗೆ ಅಷ್ಟೊಂದು ದಡ್ಕಿ ಕೂಡ ಆಗಂಗಿಲ್ಲ, ಆ ಥರ ಒಂದು ಸಸ್ಪೆನ್ಷನ್ ಐತಿ. ಮತ್ತು ಈ ಗಾಡಿ ವೇಟ್ ಬಂದುಬಿಟ್ಟು 160 kg ವೇಟ್ ಐತಿ. ಮತ್ತು ಸೀಟ್ ಹೈಟ್ ಬಂದುಬಿಟ್ಟು 795 mm ಸೀಟ್ ಹೈಟ್ ಐತಿ. ಸೊ ನಿಮ್ಗೆ ನೀವೇನಾದರೂ ಕುಳ್ಳಿದ್ರೆ ಸ್ವಲ್ಪ ನಿಮ್ಗೆ ಪ್ರಾಬ್ಲಮ್ ಆಗೋದು, ಯಾಕಂದ್ರೆ ಗಾಡಿ ವೇಟ್ ಕೂಡ ಜಾಸ್ತಿ ಐತಿ. ಸೊ ಆ ಕಾರಣದಿಂದ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ನಾ ಗಾಡಿ ಟರ್ನಿಂಗ್ ರೇಡಿಯಸ್ ನೋಡೋದಾದ್ರೆ ಭಾಳ ಐತಿ, ಜಾಸ್ತಿ ಐತಿ. ಸೊ ನೀವೇನಾದರೂ ಸಣ್ಣ ಓಣಿ ಒಳಗೆ ಎಲ್ಲಾದರೂ ನಿಮ್ಮ ಊರೊಳಗೆ ಹೊಳ್ಸಕ್ಕೆ ಹೋದ್ರೆ ಗಾಡಿ ಜಲ್ದಿ ಹೊಳಂಗಿಲ್ಲ. ಸೊ ಅಷ್ಟು ನಿಮ್ಗೆ ಸ್ವಲ್ಪ ಜಾಸ್ತಿ ಸ್ಪೇಸ್ ಬೇಕಾಕೈತಿ. ಗಾಡಿ ಏನಾದರೂ ಯೂಟರ್ನ್ ಮಾಡ್ಕೋಬೇಕಾಗಿತ್ತಂದ್ರೆ ಜಾಸ್ತಿ ಸ್ವಲ್ಪ ಸ್ಪೇಸ್ ಬೇಕಾಕೈತಿ. ಮತ್ತು ಈ ಗಾಡಿದ ಇನ್ನೊಂದು ಏನಪ್ಪ ಅಂತಂದ್ರೆ ನೀವೇನಾದರೂ ಈ ಗಾಡಿ ಒಳಗೆ ನಿಮ್ಗೆ 6 ಸ್ಪೀಡ್ ಇದ್ದಿದ್ರೆ ಇನ್ನೂ ಚಲೋ ಆಕಿತ್ತು. 5 ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್ ಕೊಟ್ಟಾರ. ಸೊ ನೀವೇನಾದರೂ ಗೇರ್ ಒಳಗೆ ಹಾಕೊಂಡು ಜಾಸ್ತಿ RPM ಒಳಗೆ ಹೋದ್ರೆ ಜಾಸ್ತಿ ನಿಮ್ಗೆ ಗಾಡಿ ಸೌಂಡ್ ಮಾಡ್ತೈತಿ, ಬಾವು ಅಂತೇಳಿ ಒದರ್ತೈತಿ, ಮತ್ತು ವೈಬ್ರೇಷನ್ ಕೂಡ ಬರ್ತೈತಿ ಹೈ RPM ಒಳಗೆ. ಸೊ ಅದೊಂದು ನಿಮ್ಗೆ ಡಿಸ್ಅಡ್ವಾಂಟೇಜ್ ಐತಿ ಈ ಗಾಡಿ ಒಳಗೆ. ಇನ್ನು ಗಾಡಿ ಮೈಲೇಜ್ ಬಗ್ಗೆ ನೋಡೋದಂದ್ರೆ 225 cc ಐತಿ. ಸೊ ಆಲ್ಮೋಸ್ಟ್ ನಿಮ್ಗೆ ಭಾಳ ಅಂದ್ರೆ ಸಿಟಿ ಒಳಗೆ 30 to 35 ಕಿಲೋಮೀಟ್ರ್ ಮೈಲೇಜ್ ಕೊಡ್ತೈತಿ. ಇನ್ನು ಹೈವೇ ಒಳಗೆ ಮೈಲೇಜ್ ನೋಡೋದಾದ್ರೆ ನೀವೇನಾದರೂ ಹೈವೇ ಒಳಗೆ ಚಲೋತೆಗೆ ಒಂದು ನಾರ್ಮಲ್ ಮೀಡಿಯಮ್ ಸ್ಪೀಡ್ ಒಳಗೆ ಗಾಡಿ ಏನಾದರೂ ಹೊಡ್ಯಾತಿತ್ರ ಅಂದ್ರೆ ಆರಾಮಾಗಿ 35 to 40 ಮಟ್ಟ ನಿಮ್ಗೆ ಮೈಲೇಜ್ ಸಿಗ್ತೈತಿ. ಗಾಡಿ ಟಾಪ್ ಸ್ಪೀಡ್ ಬಂದುಬಿಟ್ಟು ನಿಮ್ಗೆ 130 to 140 ಮಟ್ಟ ಟಾಪ್ ಸ್ಪೀಡ್ ಸಿಗ್ತೈತಿ ಗಾಡಿದ. ಸೊ ಟಾಪ್ ಸ್ಪೀಡ್ ತಕ್ಕಂಗೆ ನಿಮ್ಗೆ ಬ್ರೇಕಿಂಗ್ ಕೂಡ ಇರಬೇಕು. ಸೊ ಈ ಗಾಡಿ ಒಳಗೆ ನಿಮ್ಗೆ ಡ್ಯುವೆಲ್ ಚಾನಲ್ ABS ಬ್ರೇಕಿಂಗ್ ಇರೋ ಕಾರಣದಿಂದ ಗಾಡಿ ಆರಾಮಾಗಿ ಕಂಟ್ರೋಲ್ ಆಕೈತಿ ನೀವು ಎಷ್ಟೇ ಸ್ಪೀಡ್ ಒಳಗಿದ್ರು. ಸೊ ನೀವೇನಾದರೂ ಚಲೋದಾಗಿ ಬ್ರೇಕ್ ಹಿಡಿದ್ರೆ ಗಾಡಿ ಕೂಡ ಕಂಟ್ರೋಲ್ ಆಕೈತಿ. ಸೊ ಈಗ ನೀವು ನೋಡತ್ತಿರ್ಬೋದು ಟರ್ನಿಂಗ್ ರೇಡಿಯಸ್ ಎಷ್ಟು ತಗೋತೈತೆ ಅಂತೇಳಿ ನೋಡ್ಬೋದು ನೀವು, ಯಾಕಂದರೆ ಇದು ಟರ್ನಿಂಗ್ ರೇಡಿಯಸ್ ಜಾಸ್ತಿ ಐತೆ ಅಂತಲೇ ಹೇಳಿದ್ದೆ ನಾ ಮೊದಲು. ಸೊ ಟರ್ನಿಂಗ್ ರೇಡಿಯಸ್ ನಿಮ್ಗೆ ಆಲ್ಮೋಸ್ಟ್ ಒಂದು ಹಾಫ್ ಆಫ್ ದಿ ರೋಡನ್ನ ಕವರ್ ಮಾಡ್ತೈತಿ. ಸೊ ಗಾಡಿ ಪೂರಣ ಹ್ಯಾಂಡಲ್ ವಾಲ್ಷನಿಗೆ ಸೊ ಅರ್ಧ ರೋಡ್ ತೊಗೋತೈತಿ ಇದು, ಅಷ್ಟೊಂದು ಟರ್ನಿಂಗ್ ರೇಡಿಯಸ್ ಐತಿ. ಮತ್ತು ಈ ಗಾಡಿ ಬಂದುಬಿಟ್ಟು NS ಬರೋಕ್ಕಿಂತ ಮೊದಲು ಈ ಗಾಡಿದ ಹವಾ ಇತ್ತು. ಸೊ ಇದು ಎಷ್ಟೋ ಹುಡುಗರ ಡ್ರೀಮ್ ಬೈಕ್ ಆಗಿತ್ತು, ಇನ್ನೂ ಕೂಡ ಎಷ್ಟೋ ಹುಡುಗರ ತೊಗೋತಾರೆ. ಆದರೆ NS ಬಂದಿದ್ದ ಸೊ ಇದ್ರ ಹವಾ ಸ್ವಲ್ಪ ಕಮ್ಮಿ ಆಯ್ತು ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಚಾನಲ್ ಬಗ್ಗೆ ನೋಡೋದಾದ್ರೆ ಭಾಳ ಸಪೋರ್ಟ್ ಮಾಡತ್ತೀರಿ. ಸೊ ಎಲ್ಲರೂ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಎಲ್ಲ ಮಾಡತ್ತೀರಿ. ಸೊ ನೀವೇನಾದರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ದ್ರೆ ನೋಡತ್ತಿದ್ರೆ ನಾವು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಯಾಕಂದರೆ ಎಲ್ಲ ಥರದ ಗಾಡಿನ ನಾವು ರಿವ್ಯೂ ಮಾಡಿ ಹಾನೆಸ್ಟಾಗಿ ರಿವ್ಯೂ ವಿಡಿಯೋನ ಹಾಕಾತಿರ್ತೀವಿ. ಅದು ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ಹಾಕಾತಿರ್ತೀವಿ. ಅದಷ್ಟೇ ಅಲ್ಲ, ಮತ್ತು ನೀವೇನಾದರೂ ಯಾರಾದರೂ ಪಲ್ಸರ್ 220F ಲವರ್ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿರಿ, ಮತ್ತು 220F ತೊಗೋಬೇಕನ್ನೋರಿಗೆ ಅವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋದ ಮರ್ಯಾಕೆ ಹೋಗ್ಬೇಡ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ. ಮತ್ತು ಈ ಗಾಡಿ ನನಗೆ ರಿವ್ಯೂ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದ ಹುಬ್ಬಳ್ಳಿಯ ಚೆನ್ನಮ್ಮ ಬಜಾಜ್ದವ್ರು. ಸೊ ಶೋರೂಮ್ ಲೊಕೇಶನ್ ನಿಮ್ಗೆ ಮುಂದೆ ಹೇಳ್ತೀನಿ. ಮತ್ತು ಇನ್ನೊಂದು ಮರ್ಯಾಕೆ ಹೋಗ್ಬೇಡ್ರಿ, ನಿಮಗೆ ನಾ ಮುಂದೆ ಯಾವ ಗಾಡಿ ರಿವ್ಯೂ ಮಾಡಲಿ ಅಂತ ಕೂಡ ಕಮೆಂಟ್ ಹಾಕಿರಿ, ಯಾಕಂದರೆ ನೀವು ನಾನು ಎಲ್ಲ ಕಮೆಂಟ್ಸನ್ನ ಓದಾತಿರ್ತೀನಿ, ಅದಕ್ಕೆ ರೆಸ್ಪಾನ್ಸ್ ಕೂಡ ಮಾಡತ್ತಿರ್ತೀನಿ. ಸೊ ನೀವು ಯಾವುದಾದ್ರೂ ಗಾಡಿ ರಿವ್ಯೂ ಮಾಡ್ಬೇಕಂತಿತ್ತಂದ್ರೆ ಅದನ್ನು ನನಗೆ ಕಮೆಂಟ್ ಹಾಕಿರಿ, ನಾನು ಆ ಗಾಡಿ ರಿವ್ಯೂನ ಹಾನೆಸ್ಟಾಗಿ ರಿವ್ಯೂ ಮಾಡಿ ಹಾಕಾತಿರ್ತೀನಿ. ಮತ್ತು ಇನ್ನೊಂದು ಸತ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಇನ್ನು ಈ ಬಜಾಜ್ ಪಲ್ಸರ್ 220F ಯಾರಿಗೆ ಬೆಸ್ಟ್ ಅಂತ ನೋಡೋದಾದ್ರೆ ನೀವೇನಾದರೂ ಜಾಸ್ತಿ ಹೈವೇ ರೈಡಿಂಗ್ ಅಂದ್ರೆ ಲಾಂಗ್ ರೈಡೆಲ್ಲ ಹೋಗತ್ತಿರ್ತೀರಿ, ಹೈವೇ ಒಳಗೆ ಜಾಸ್ತಿ ರೈಡ್ ಮಾಡತ್ತಿದ್ರೆ ಸೊ ಗಾಡಿ ಚಲೋ ಆಕೈತಿ. ಮತ್ತು ನಿಮ್ಗೆ ಸ್ಪೋರ್ಟಿ ಫೀಲ ಸಿಂಪಲ್ ಹಳಿ ಲುಕ್ ಇದ್ರೂ ನಡೀತೈತೆ ಅನ್ನೋಂಥ ಇದ್ರೆ ಸೊ ಈ ಗಾಡಿ ನೀವು ಕನ್ಸಿಡರ್ ಮಾಡ್ಬೋದು. ಶೋರೂಮ್ ಲೊಕೇಶನ್ ಬಂದುಬಿಟ್ಟು ಹುಬ್ಬಳ್ಳಿ ವಿದ್ಯಾನಗರ ಭೀಮಾ ಜ್ಯುವೆಲರ್ಸ್ ಅಪೋಸಿಟ್ ಐತಿ. ಬಂದ ಒಂದ್ಸತ ಶೋರೂಮ್ಗೆ ವಿಸಿಟ್ ಮಾಡಿರಿ, ಇವ್ರ ಕಡೆ ಆಫರ್ಸ್ ಕೂಡ ನಡೆಯತ್ತಿರ್ತಾವೆ. ಸೊ ಆಫರ್ಸನ್ನು ನೀವು ಕೂಡ ಪಡೆದುಕೊಳ್ರಿ. ಮತ್ತು ವಿಡಿಯೋ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ.